यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಂದ್ರೆ ವಿಜಯಪುರ ನಗರದಲ್ಲಿ ಸತತವಾಗಿ 3 ತಿಂಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ ಈ ವಿಜಯಪುರ ನಗರಕ್ಕೆ ವಿಜಯಪುರ ಜಿಲ್ಲೆಗೆ ಆಗಬೇಕಂತ ಹೇಳಿ ಹೋರಾಟಗಾರರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ರಾತ್ರಿ ಹಗಲು ಆ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸ್ವಂತ ಹಿತಕ್ಕಾಗಿ ಅಥವಾ ಯಾವುದೇ ಆಮಿಷಕ್ಕೆ ಒಡ್ಡಿ ಅವರಲ್ಲಿ ಕೂತಿಲ್ಲ. ಈಗ ಯತ್ನಾಳ್ ಅವರು ಆ ಹೋರಾಟಗಾರರಿಗೆ ಅವಮಾನಿಸಿ ಪೇಮೆಂಟ್ ಗಿರಾಕಿಗಳು ಶಿವಾನಂದ ಪಾಟೀಲ್ ಅವರಿಂದ ಸಾಯಂಕಾಲ ಹೋಗಿ ಪೇಮೆಂಟ್ ಮಾಡ್ಕೋತಾರ ಅಂತ ಹೇಳಿದ್ದು ಇದು ನಾವು ತೀವ್ರವಾಗಿ ಖಂಡಿಸಬೇಕಾಗ್ತದೆ. ಅದರ ಜೊತೆಗೆ ಆ ಒಂದು ಹೋರಾಟದ ಸ್ಥಳಕ್ಕೆ ಬಂದು ಭಾಷಣ ಮಾಡೋರು ಎಲ್ಲರೂ ಲಪೂಟ್ರು ಅಂತ ಹೇಳಿದ್ರು. ಅದಕ್ಕಾಗಿ ಇವರಿಗೆ ನಾನು ಹೇಳ್ಬೇಕಾಗ್ತದ, ನೀನು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಜಿಲ್ಲೆಗೆ ಬೇಕಾಗಿರುವಂತಹ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಮಾಡ್ಲಿಕ್ಕೆ ಬಂದಂತ ಹೋರಾಟಗಾರರಿಗೆ ಮತ್ತು ಮಠಾಧೀಶರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ, ಮಾಜಿ ಸೈನಿಕರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ, ಇಡೀ ಜಿಲ್ಲೆಯ ರೈತ ಹೋರಾಟಗಳು, ವಿವಿಧ ಎಲ್ಲ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಬಂದಿದ್ದಾರೆ, ಕಾರ್ಮಿಕ ಸಂಘಟನೆಗಳು ಬಂದಿದ್ದಾರೆ, ಅಂಗವಿಕಲ ಸಂಘಟನೆಗಳು ಬಂದಿದ್ದಾರೆ. ಯಾವುದೇ ಒಂದು ಸಂಘಟನೆ ಉಳಿದಿಲ್ಲ ಆ ಒಂದು ವೈದ್ಯಕೀಯ ಕಾಲೇಜ್ ಹೋರಾಟಕ್ಕೆ ಬೆಂಬಲ ಮಾಡಲಿಕ್ಕೆ ಬಂದು ಎಲ್ಲರೂ ಭಾಷಣ ಮಾಡಿದ್ದಾರೆ. ಅವ್ರೆಲ್ಲರಿಗೂ ಅವ್ರ ಲಪೋಟ್ರು ಮಕ್ಕಳು ಅಂತ ಹೇಳಿದ್ದು. ಆದ್ರೆ ನೀ ಎಂತ ಲೋಫರ್ ಅದೇತ್ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ಶಬ್ದ ಅವನ ಭಾಷೆಗಳಿಗೆ ನಾವು ಇವತ್ತು ಯಾಕ ನಾವೆಲ್ಲ ಈ ರೀತಿ ಏಕವಚನದಲ್ಲಿ ಜನರಿಗೆ ಇದು ಲಪೋಟ್ರು ಲಫಂಗ್ರ ಅಂತ ಹೇಳುವಂತ ನೀ ಎಂತ ಲಫಂಗ, ನೀನು ಲೋಫರ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎತ್ತಾಳಿಗೆ, ನೀನು ಎಲ್ಲ ಸರ್ಕಾರಿ ವೈದ್ಯಕೀಯ ಹೋರಾಟಗಾರರಿಗೆ ಮತ್ತು ಜಿಲ್ಲೆಯ ಜನತೆಗೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ನೀ ಕ್ಷಮೆ ಕೇಳಿಲ್ಲ ಅಂದ್ರ ಈ ಅಧಿವೇಶನದಿಂದ ಬಂದ ತಕ್ಷಣ ವಿಜಯಪುರ ನಗರದಲ್ಲಿ ನೀ ಎಲ್ಲಿ ಹೋಗೋದ್ರಲ್ಲಿ ಬಂದಲ್ಲಿ ನಿಮಗೆ ಕಪ್ಪು ಬಾವುಟ ತೋರಿಸ್ಬೇಕಾಗ್ತದೆ. ಅದರ ಜೊತೆಗೆ ನನ್ನ ಕಾರ್ಯಕರ್ತರಿಗೆ ಕಪ್ಪು ಮಸಿ ಬಳಿಲಿಕ್ಕೆ ಕರೆ ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಈ ಒಂದು ಪತ್ರಿಕಾಗೋಷ್ಠಿ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕಾದ್ರೆ, ಪೇಮೆಂಟ್ ತಗೊಂಡು ಹೋರಾಟಕ್ಕೆ ಕೂತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ. ಮತ್ತೆ ನೀನು ಒಂದ್ಸಲ ವಾಜಪೇಯಿ ಪ್ರಧಾನಿ ಆಗುವ ಸಂದರ್ಭದಲ್ಲಿ ಪೇಮೆಂಟ್ ತಗೊಂಡು ಕ್ರಾಸ್ ವೋಟ್ ಮಾಡಿದ್ದ ಅನ್ನೋದು ಬಿಜೆಪಿಯ ನಾಯಕರು ಸೋಮಣ್ಣ ಅವರು, ರೇಣುಕಾಚಾರ್ಯ ಅವರು ಮಾಧ್ಯಮದ ಮುಖಾಂತರ ನಿನಗೆ ಟೀಕೆ ಈಗಾಗಲೇ ಹೇಳ್ತಾ ಇದೆ. ಅದಕ್ಕಾಗಿ ನೀವು ಸಾಕಷ್ಟು ಹೋರಾಟಕ್ಕೆ ನೀನು ಈಗ ಎಸ್ಎಂಪಲ್ಲಿ ಗಣ್ಯರು ಹೇಳಿದಾಗೆ ನೀನು ಹೋರಾಟ ಮಾಡ್ಕೊತಿ ಬಂದು ಈ ರೀತಿ ಒಂದು ಸ್ಥಾನಕ್ಕೆ ಪಡೆದುಕೊಂಡಿದ್ದೀಯ. ಮತ್ತೆ ನೀನು ಏನದ ಹೋರಾಟ ಮಾಡುವಾಗ ಯಾರ್ಯಾರ ಬಳಿ ಪೇಮೆಂಟ್ ತಗೊಂಡ್ ಮಾಡಿ ಅಂತೇಳಿ ನಾವು ಪ್ರಶ್ನೆ ಕೇಳ್ಬೇಕಾಗ್ತದೆ. ನೀ ಎಷ್ಟು ಹೋರಾಟ ಮಾಡಿ ಆಯಾ ವಿಷಯಗಳಿಗೆ ಆ ಸಂಬಂಧಪಟ್ಟವ್ರ ಬಳಿ ಎಷ್ಟು ಪೇಮೆಂಟ್ ತಗೊಂಡು ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೆ ಅಂತ ನಾವು ಪ್ರಶ್ನೆ ಕೇಳಬೇಕು. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ, ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಅವ್ನಿಗೆ ಏನೂ ನೈತಿಕತೆ ಇಲ್ಲ. ಯಾಕಂದ್ರೆ ಮೊನ್ನೆ ಅವರು ನಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ರು, ಅವರು DCC ಬ್ಯಾಂಕ್ದಲ್ಲಿ ಬೆಣ್ಣೆ ಹೊಡ್ಕೋತ ಕೂತಾನ ಅಂತ ಹೇಳಿದ್ರು. ಪುಣ್ಯಾತ್ಮ, ನೀನು ಸಿದ್ದೇಶ್ವರ ಬ್ಯಾಂಕ್ ಇಡೀ ಜಿಲ್ಲೆ ಜನತೆ ಗುರ್ತೈತಿ. ಆ ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅಲ್ಲಿ ಲೂಟಿ ಮಾಡಿ, ಸಿದ್ದೇಶ್ವರ ಬ್ಯಾಂಕ್ ಲೂಟಿ ಮಾಡಿ ಅದು ಸೂಪರ್ ಸೀಡ್ ಮಾಡುವಂತ ಪ್ರಸಂಗ ಮಾಡ್ತಿದ್ದೇನು ಇಡೀ ಜಿಲ್ಲೆ ಜನತೆ ಗುರ್ತದೆ. ಸೂಪರ್ ಸೀಡ್ ಆಯ್ತು. ಮುಂದ ಶಿವಾನಂದ ಪಾಟೀಲ್ ಅವರ ಪ್ರಯತ್ನದಿಂದ ಆ ಇವತ್ತು ಸಿದ್ದೇಶ್ವರ ಬ್ಯಾಂಕ್ ಜೀವಂತವಾಗಿ ಉಳಿದಿದೆ. ಮತ್ತು ಇಂಥ ಕಾರ್ಯ ನೀನು ಮಾಡ್ತಾ ಬಂದಿದ್ದಿ. ಅದು ಮೊಹಮ್ಮದ್ ಮೊಹಸಿನ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಎಲ್ಲ ಏನದ ಎಷ್ಟು ಕಟ್ಬಾಕಿದ್ದು ಕೋಟ್ಯಾನಗಟ್ಲೆ ಇವತ್ತು ಇದು ಆಗಿತ್ತು. ಇವನು ಅದರಲ್ಲಿ
ಹಿರೇಬೇವನೂರು ಸಕ್ಕರೆ ಕಾರ್ಖಾನೆಯ ರೈತರಿಗೆ ಬೋಗಸ್ ಉತ್ತಾರ ಹಾಕಿ ಅವಾಗ ಬೋಗಸ್ ಸಾಲ ಎತ್ಕೊಂಡಿದ್ದೀವಿ. ರೈತರಿಗೆ ಗುರ್ತಿಲ್ಲದ ಹಾಗೆ ಉತ್ತಾರ ಮೇಲೆ ಬೋಜಾ ಕೊಡ್ಸಿದ್ದ. ಇದು ಇಡೀ ಜಿಲ್ಲೆ ಜನತೆ ಗುರ್ತೈತಿ. ರೈತರು ಹೋರಾಟ ಮಾಡಿದ್ರು. ಅದಕ್ಕಾಗಿ ಇಂಥ ಅವ್ನಿಗೆ ಏನ್ ನೈತಿಕತೆ ಅದ ಶಿವಾನಂದ ಪಾಟೀಲ್ ಬಗ್ಗೆ ಹೇಳಿಕೆ? ಇವತ್ತು DCC ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಪಡ್ತಾ ಇದೆ. ಮತ್ತು ಜಿಲ್ಲೆಯ ರೈತರಿಗೆ ಸಾವಿರಾರು ರೈತರು ಇವತ್ತು DCC ಬ್ಯಾಂಕ್ ಅನುಕೂಲ ಅವರಿಗೆ ಆಗಿದೆ. ಅದಕ್ಕಾಗಿಯೇ ಶಿವಾನಂದ ಪಾಟೀಲ್ಗೆ ಸತತವಾಗಿ 25 ವರ್ಷದಿಂದ ಜಿಲ್ಲೆಯ ರೈತರು ಅವಿರೋಧವಾಗಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲಿ ಶಿವಾನಂದ ಪಾಟೀಲ್ಗೆ ಯಾಕೆ ಹುಲಿ ಹತ್ತಾರ ಅಂತ ಹೇಳ್ದ ಮೊನ್ನೆ ಸುಮ್ಕೆ ಹುಲಿ ಹತ್ತಾರ ಶಿವಾನಂದ ಪಾಟೀಲ್ಗೆ ಅಂತ ಹೇಳ್ದ. ನಿನ್ನಂಗ ಸ್ವಯಂ ಘೋಷಿತ ನಕಲಿ ಹುಲಿ ಅಲ್ಲವ. ಸ್ವಯಂ ಘೋಷಿತ ನಕಲಿ ಹಿಂದೂ ಹುಲಿ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನೀ ಹುಲಿ ಶಿವಾನಂದ ಪಾಟೀಲ್ ಅಸಲಿ ಹುಲಿ ಅವ. ಯಾಕಂದ್ರ ಅವ ಸಿಕ್ಕಲ್ಲೇ ನಿಂತಾಗ ಬಗಳುದಿಲ್ಲ. ನಾನು ಈ ಹಿಂದೂ ಹೇಳಿದ್ದೆ, ಹುಲಿ ಏನಿರ್ತದಲ್ಲ ಯಾವಾಗ್ರೊಮ್ಮೆ ಗರಜಿಸಿ ಬಿಡ್ತದದು. ಎಲ್ಲಿ ಸಿಕ್ಕಲ್ಲೇ ಬಗಳುದಿಲ್ಲ ಅದು. ಅದಕ್ಕ ಹುಲಿ ಗರ್ಜಿಸ್ತದ ಬಗಳಲ್ಲ ಏನ್. ಅದಕ್ಕಾಗಿ ಅವನಿಗೆ ಬಗಳುದು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಈಗ ಅನಿವಾರ್ಯವಾಗಿ ಅವನ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡ್ಬೇಕು, ಅವನ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ಕೊಡ್ಬೇಕಂತ ನಾವು ಬಿಟ್ಟಿದ್ದೇವೆ. ವಿಚಾರ ಏನೋ ಹುಚ್ಚಾಗ್ಯಾನ ಅಂತೇಳಿ. ಮತ್ತೆ ಈ ಊರಾಗ ಹುಚ್ಚನೆ ಮತ್ತೆ ಹೆಚ್ಚು ತಿರ್ಗಾಳಕತ್ತಂದ್ರ ಇಡೀ ಸಾರ್ವಜನಿಕರಿಗೆ ಇಂಥ ಒಂದು ಬಡವರಿಗೆ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿರೋಧ ಮಾಡ್ಲಕತ್ತನ ಅಂತೇಳಿ ಅನಿವಾರ್ಯವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡೋದ್ ಪ್ರಸಂಗ ಬರ್ತದೆ. ಅದಕ್ಕಾಗಿ ಇವತ್ತು ಅವನ್ ನಗರ ಶಾಸಕ ಆಗಿ ಒಂದ್ ಸಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಯಾನೇನು? ಯಾರೇ ನೋಡ್ರಿ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬಡವರ ಅಲ್ಲಿ ರೋಗಿಗಳ ಒಂದು ಏನು ಉಪಚಾರ ನಡೀತಿದೆ, ಯಾವ ರೀತಿ ನಡೆದ ಒಬ್ಬ ನಗರ ಶಾಸಕರಾಗಿ ಇನ್ನುವರೆಗೆ ಸರ್ಕಾರಿ ಆಸ್ಪತ್ರೆ ನೋಡ್ರಿ ನಾವು. ಅವ ಅಧ್ಯಕ್ಷ ನಗರದ ಇದು ಸಮಿತಿ ಅಧ್ಯಕ್ಷ ನಾವು ಹೋಗಿ ಅಲ್ಲಿ ಏನ್ ಪ್ರಗತಿ ಪರಿಶೀಲನೆ ಮಾಡ್ಯಾನ. ಅಲ್ಲಿ ಶಿವಾನಂದ ಅವ್ನಿಗೆ ಯಾಕವ ಈ ರೀತಿ ಹೇಳಕತ್ತನಂದ್ರ ಅವ ಆಸ್ಪತ್ರೆಗೆ ಹೋಗಿಲ್ಲ. ಏನಾಗ್ಯದ ಶಿವಾನಂದ ಪಾಟೀಲ್ ಏನೇನು ಮಾಡ್ಯಾನ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಟ್ರಾಮಾ ಸೆಂಟರ್ ಮಾಡಿದ್ದು 153 ಎಕರೆ ಜಮೀನ ಏನದು ಎನ್ಕ್ರೋಚ್ಮೆಂಟ್ ಆಗಿತ್ತು ಎಲ್ಲವನ್ನು ಒಂದು ಸರ್ಕಾರಿ ಆಸ್ಪತ್ರೆ ಹೆಸರಲ್ಲಿ ಮಾಡಿ ಇವತ್ತು ದೊಡ್ಡ ಆಸ್ತಿ ಮಾಡಿ ಕೊಟ್ಟಿದ್ದು ಜಿಲ್ಲೆಯ ಜನತೆಗೆ ಶಿವಾನಂದ ಪಾಟೀಲ್. ಅದಕ್ಕಾಗಿ ಅಲ್ಲಿ ಹೋಗಿ ಪ್ರತಿಯೊಂದು ಇವತ್ತು 200 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದ್ದು ಅಲ್ಲಿ ಅವರು ಒಂದು ಸ್ವಲ್ಪ ಸಮಯದಲ್ಲಿ ಸಚಿವರಿದ್ದಾಗ ಎಷ್ಟು ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಏನು ಸೌಲಭ್ಯಗಳು ಬೇಕಾಗ್ಯಾವ ಎಲ್ಲವನ್ನು ಅವರು ಮಾಡಿಬಿಟ್ಟಾರ ಅವ ಈಗ. ಮತ್ತ ಅವ ಏನ್ ಮಾಡ್ಯಾನ, ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲತ್ತೆ, ಅವ್ರಿದ್ದಾಗ ಯಾಕೆ ಮಾಡ್ಲತ್ತ ಹೇಳ್ತಾನ ಅವ. ಅದು ಅಷ್ಟು ಅವನಿಗೆ ಕಾಮನ್ ಸೆನ್ಸ್ ಇಲ್ಲ. ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಇದ್ದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡುವಂಥದ್ದು, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಂಜೂರು ಮಾಡುವಂಥದ್ದು ಕೆಲಸ ಆ ಪೋರ್ಟ್ಫೋಲಿಯೋನೇ ಬೇರೆ ಅದ. ಆರೋಗ್ಯ ಸಚಿವನ ಕೆಲಸನೇ ಬೇರೆ ಅದ. ಅವರು ಬರೀ ಆರೋಗ್ಯ ಸಚಿವರು ಅಷ್ಟೇ ಇದ್ರು. ಅವರು ಈಗ ಯಾವ ರೀತಿ ಹಿಂಗೆ ಗುಂಡೂರಾವ್ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ಅದಾರೆ. ಅವ್ರಿಗೆ ಅವಾಗ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡುವಂಥದ್ದು ಅವ್ರ ಕೈ ಆಗಿತ್ತಿಲ್ಲ. ಆದ್ರೂ ಅವ್ರಿಗೆ ಎಷ್ಟು ಏನು ಅವಶ್ಯಕತೆ ಮುಂದೆ ಮುಂಚೂಣ ಇಟ್ಕೊಂಡ್ರು. ಈ ರೀತಿ ಒಂದು ವಿಷನ್ ಇಟ್ಕೊಂಡು ಮುಂದೆ ನಾವು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಮಾಡ್ಬೇಕಾಗ್ತದ, ಏನೇನ ಇಲ್ಲಿ ಸಕಲ ಸೌಲಭ್ಯಗಳು ನಮಗೆ ದೊರಕಿಸ್ಬೇಕಾಗತ್ತೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಹೆಚ್ಚಿನ ರೀತಿಯಲ್ಲಿ ಎಲ್ಲವನ್ನು ಇವತ್ತು ಜಮೀನಾಗಿ ಟ್ರಾಮಾ ಸೆಂಟರ್ ಆಗಲಿ ಅಥವಾ ಇನ್ನೊಂದು ಅಲ್ಲಿ ಅಪರ ನಿರ್ದೇಶಕರ ಒಂದು ಹುದ್ದೆನೂ ಕೂಡ ಅವರು ಸ್ಪಷ್ಟಿಸಿ ಮಾಡಿ ಈಗಾಗಲೇ ಮೊದಲೇ ಅವ್ರ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿನೇ ಒಂದು ಅಪರ ನಿರ್ದೇಶಕರ ಹುದ್ದೆನೂ ಕೂಡ ಅವಾಗೆ ಅವ್ರು ಮಾಡಿದ್ದಾರೆ. ಎಲ್ಲವೂ ಈಗ ಬರೀ ಏನಾಗ್ಯದ ಸರ್ಕಾರಿ ಏನ ಈಗ ಹೆಚ್ಚು 100 ಕೋಟಿ ಅಲ್ಲಿ ಅವಶ್ಯಕತೆ ಇಲ್ಲ. ಈಗ ಬರೀ ಏನದ ಕಾಲೇಜ್ ಮಾಡ್ಲಿಕ್ಕೆ ಬಹಳ ಏನಲ್ಲ 100 ಕೋಟಿ ಒಳಗಾಗಿ ಅಷ್ಟೇ ಅವ್ರಿಗೆ ಸರ್ಕಾರದಿಂದ ಅವಶ್ಯಕತೆ ಅದ. ಎಲ್ಲವನ್ನು ಎಷ್ಟು ಸುಸಜ್ಜಿತವಾಗಿ ಏನು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಏನೇನು ಅವಶ್ಯಕತೆ ಎಲ್ಲನೂ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಇವ್ರಿಗೇನದ ಏನ್ ನೈತಿಕತೆ ಅದ ಯತ್ನಾಳ್? ಪುಣ್ಯಾತ್ಮ, ನೀನು ರೈಲ್ವೆ ಮಂತ್ರಿ ಇದ್ದಿ. ಒಂದು ರಾಜಧಾನಿಗೆ ಹೋಗ್ಲಾಕ ಜನರಿಗೆ ಇನ್ನೂರಿಗೆ ಬೆಂಗಳೂರಿಗೆ ಹೋಗ್ಲಾಕ ಒಂದು ಟ್ರೈನ್ ಮಾಡಕ್ ಆಗಿಲ್ಲ. ನೀವು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಏನ್ ನೈತಿಕತೆ ಐತಿ ನಿನಗೆ? ಶಿವಾನಂದ ಪಾಟೀಲ್ ಎಂ ಬಿ ಪಾಟೀಲ್ ಬಗ್ಗೆ ಅವ್ರಿಗೆ ಇವ್ರಿಗೆ ಹೇಳಕ್ ನೀನು 3 ಸಲ MLA ಆಗಿ ವಿಜಯಪುರ, 2 ಸಲ MP ಆಗಿ, 1 ಸಲ MLC ಆಗಿ, ಕೇಂದ್ರ ಮಂತ್ರಿ ಆಗಿ ವಿಜಯಪುರ ನಗರಕ್ಕೆ ನಿಂದ ಏನು ಕೊಡುಗೆ ಅದ? ಒಂದು ಹೇಳುವಂಥದ್ದು ಕೆಲಸ ಹೇಳ್ಬಿಡು, ಇಂಥದನ್ನ ಮಾಡಿನ ಅಂತ ಹೇಳಿ. ಏನದ ಇವ್ರು ನೋಡ್ಲಾಕತ್ತೀನಿ ಮಾಧ್ಯಮದಲ್ಲಿ ಏನದ? ಇಡೀ ವಿಜಯಪುರ ಹದಗೆಟ್ಟು ಹೋಗ್ಯದ. 15 ದಿವಸಕ್ಕೊಮ್ಮೆ ಕುಡಿಲಾಕ ನೀರು ಬರ್ತಾ ಇದೆ.
ರೋಡ್ಗಳೆಲ್ಲ ಹದಗೆಟ್ಟು ಹೋಗ್ಯಾವ. ಬರೀ ಇದು ಮುಖ್ಯ ರಸ್ತೆ ಅಷ್ಟೇ, ಅದು ಕಾರ್ಪೊರೇಷನ್ ಫಂಡ್ ಮಾಡಿದ್ದಾವ, ಮಾಡಿ ಕರ್ಕೊಂಡು ತಿರ್ಗಾಡ್ತಾವ. ಇಷ್ಟೆಲ್ಲಾ ಹುದ್ದೆಗಳು ಜನ ನಿನಗೆ ಇಷ್ಟ ಆರಿಸಿ ಕಳ್ಸ್ಯಾರ, ಇಷ್ಟ ಇವತ್ತಿನವರೆಗೆ ಅಧಿಕಾರ ಕೊಟ್ಟದ. ವಿಜಯಪುರ ನಗರದ ಏನ್ ನಿನಗೆ ಕೊಡಿಗದ? ಇಡೀ ವಿಶ್ವ ಪ್ರಸಿದ್ಧ ಸ್ಮಾರಕಗಳು ಇಲ್ಲ ಅದಾವ. ನೋಡ್ರಿ ನೀವು, ಬ್ರಿಟಿಷರು ಮೊದಲು ಎಷ್ಟು ಜನ ಇಲ್ಲಿ ತಿರ್ಗಾಡ್ತಿದ್ರು ರೋಡ್ ಮೇಲೆ, ಎಲ್ಲಾ ಕಡೆ ನೋಡ್ತಿದ್ವಿ ನಾವು, ಹೋಟೆಲ್ಗಳಲ್ಲಿ ಎಲ್ಲಾ ಕಡೆ ಬ್ರಿಟಿಷರು, ಫಾರಿನರ್ಸ್. ಇವತ್ತು ಒಬ್ಬರೇ ಫಾರಿನರ್ಸ್ ಕಾಣಿಸ್ತಾರ ಇಲ್ಲಿ, ಎಲ್ಲರೇ ಬರ್ಲಾಕತ್ತಾರ ಇಲ್ಲಿ. ಅವ್ರು ಹೋಗಿ ಹೇಳಕತ್ತಾರ, ಬಿಜಾಪುರ್ಗೆ ಹೋಗ್ಬಾರ್ದು, ಅಲ್ಲಿ ಹೋಗಿ ತಮ್ಮ ಇದ್ರಲ್ಲಿ ಕಂಟ್ರಿ ಒಳಗೆ ಹೋಗಿ ಹದಗೆಟ್ಟು ಹೋಗ್ಯದ, ಅಲ್ಲಿ ಹೋಗೇಬಾರ್ದು ಅಂತ ಹೇಳಕತ್ತಾರ. ಅದೇ ಬಾದಾಮಿ, ಚಾಲುಕ್ಯ, ಈ ಕಡೆ ಎಲ್ಲಾ ಕಡೆ ಎಲ್ಲೆಲ್ಲಿ ಇದು ಅದಾವ ಹಿಸ್ಟಾರಿಕಲ್ ಪ್ಲೇಸಸ್, ಅಲ್ಲಿ ಎಲ್ಲಾ ಕಡೆ ಬರ್ಲಾಕತ್ತಾರ. ಅದು ಬಿಜಾಪುರ ನಗರಕ್ಕೆ ಯಾರು ವಿದೇಶಿಗಳು ಬರೋದು ಕಡಿಮೆ ಆಗ್ಬಿಟ್ಟದ ಒಟ್ಟಲ್ಲಿ. ಇದು ಯಾರು ನಮ್ಮ ನಗರ ಶಾಸಕರ ಏನಾದ್ರು ಇವರೇ ಗೋಲ್ಮಟ್ ಮುಂದೆ ಹೋಗಿ ನೋಡ್ರಿ ಒಂದ್ ರೋಡ್ ಏನಾಗ್ಯದ ಪರಿಸ್ಥಿತಿ. ಇಂಥವೆಲ್ಲ ಇವು ಸ್ಮಾರಕಗಳು ನೋಡ್ಲಕ್ಕಾದ್ರೆ ಅವ್ರಿಗೆ ಏನ್ ಬೇಕಿಲ್ಲ, ಏನೂ ಇಲ್ಲ. ಧೂಳ ದುಮ್ಮಾನ, ರೋಡ್ಗಳ ಮೇಲೆ ರೋಡ್ ತೆಗ್ ಬಿದ್ದಾವ, ನೀರಿನ ಪರಿಸ್ಥಿತಿ ಈ ರೀತಿ ಇಂತೆಲ್ಲ ಇಟ್ಕೊಂಡು ಮತ್ತೊಬ್ರಿಗೆ ಏನ್ ಮಾಡ್ಯಾನ, ಶಿವಾನಂದ ಪಾಟೀಲ್ ಏನ್ ಮಾಡ್ಯಾನ ಕೇಳ್ತಾನ. ಪುನಃ ನೀ ಏನ್ ಮಾಡಿ, ನೀ ವೈಯಕ್ತಿಕ ಏನ್ ಮಾಡಿ ಅಂತ ನಾ ಕೇಳ್ತಾ ಇದ್ದೀನಿ. ಆ ಸಿದ್ದೇಶ್ವರ ಸಂಸ್ಥಾದಿಂದ ನೀನು ಗೋಶಾಲೆ ಮಾಡಿ, ಸಿದ್ದೇಶ್ವರ ಸಂಸ್ಥಾದಿಂದ ಶಿಕ್ಷಣ ಸಂಸ್ಥೆ ಮಾಡಿ, ಶಿಕ್ಷಣ ಮತ್ತು ಸಿದ್ದೇಶ್ವರ ಸಂಸ್ಥೆಯಿಂದ ಆ ಒಂದು ಆಸ್ಪತ್ರೆ ಮಾಡಿದಿ. ಆದ್ರೆ ಎಲ್ಲವೂ ಏನದ ಸಂಸ್ಥೆಯಿಂದದು. ಸಿದ್ದೇಶ್ವರದ ಒಂದು ಏನು ಜನ ಹಾಕಿದ್ದು ಕಟಗಿ ರೊಕ್ಕದಿಂದ ನೀ ಮಾಡಿ ಏನು, ಆದ್ರೆ ನೀ ವೈಯಕ್ತಿಕ ನೀ ಏನು ಮಾಡಿಲ್ಲ ಏನು. ಅದರಲ್ಲಿ ಬಹಳಷ್ಟು ಜನ ಅಲ್ಲಿ ಹಿರಿಯ ಪದಾಧಿಕಾರಿಗಳು ಸಿದ್ದೇಶ್ವರ ಸಂಸ್ಥೆಯಲ್ಲಿ ಬಸಯ್ಯ ಹಿರೇಮಠ ಅಂತ ಹೇಳಿದ್ದಾರ, ಸಂಗು ಸಜ್ಜನತಿದ್ದಾರ, ಮತ್ತು ನಮ್ಮ ಇವರು ಸಿದ್ದರಾಮಪ್ಪ ಉಪ್ಪಿನವರಿದ್ದಾರೆ. ಬಹಳಷ್ಟು ಹಿರಿಯವರು ತಮ್ಮ ತನು ಮನಧನ ಹಣಕಾಸಿನ ವ್ಯವಸ್ಥೆ ಮಾಡಿ ಆ ಸಿದ್ದೇಶ್ವರ ಸಂಸ್ಥೆಗೆ ಅವರೆಲ್ಲ ಪ್ರಯತ್ನ ಅವ್ರದ್ದು ಚೈನಿಯ ಹೊಡಿಲಕತ್ತಾನ. 2 ಕೋಟಿ ಗಾಡಿ ತಗೊಂಡ್ ತಿರ್ಗಾಡ್ತಾನ. ಯಾರು ಇಡೀ ಜಿಲ್ಲೆ ನಮ್ಮ ನಾಯಕರು ನಂಬಲ್ಲಿ ಕೋಟ್ಯಾಧಿಪತಿ ಅದಾರ, ಎಲ್ಲಾರು ಅದಾರ, ಅವ್ರ ಆಸ್ತಿವನ್ ಇದ್ದಾರ. 2 ಕೋಟಿ ಗಾಡಿ ತಿರ್ಗಾಡಕತ್ತಾರ. ಈಗ ನಾವು ನೋಡ್ತಿದ್ದೇವು ಅಂಡರ್ ವರ್ಲ್ಡ್ ಯಾರು ತಗೊಂಡ್ ತಿರ್ಗಾಡ್ತಿದ್ರು, ಆ ಗಣಿ ದಣಿಗಳು ತಿರ್ಗಾಡ್ತಿದ್ರು. ನಮ್ ಜಿಲ್ಲೆ ಒಳಗೆ 200 ಕೋಟಿ ಗಾಡಿ ಒಳಗೆ ಮತ್ತೆ ತಿರ್ಗಾಡಕತ್ತಾನಂದ್ರ ಇವನಿಗೆ ಎಲ್ಲಿದ್ ರೊಕ್ಕ ಬಂದು ಮತ್ತೊಬ್ಬರಿಗೆ ಇದು ಮಾಡ್ತಾನ, ಟೀಕಾ ಮಾಡ್ತಾನ. ಅಲ್ಲಿ ಬೆಣ್ಣಿ ಹೊಡೆದಾರ, ಇಲ್ಲಿ ಮಾಡಿ. ನೀ ಏನ್ ಮಾಡ್ಲಾಕಿತ್ತಪ್ಪ, ನೀ ಎಲ್ಲಿ ತಂದಿ, ನಿನ್ನ ಪರಿಸ್ಥಿತಿ ಏನಿತ್ತು ನಮ್ಗೆ ಗೊತ್ತಿಲ್ಲ. ನೀನ್ ನಮ್ ಜೊತೆ ರಾಜಕೀಯ ಬಂದವ, ಒಂದ್ ಪತ್ರಾಸ್ ಕೊಲಿ ತಿಂದು ಹೊರಗೆ ಉಸ್ಕಿನ ಮೇಲೆ ಮಕ್ಕೋತಿದ್ದೀನಿ. ನಾನು ನಿನ್ ಜೊತೆನೆ ಬಂದವ. ನಾನು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ, ನಾನು ಜನತಾದಳದ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆದ ಅವಾಗಿದ್ದ. ಮುಂದೆ ನಿಂದೆಲ್ಲ ಪ್ರತಿಯೊಂದು ಹಿಸ್ಟ್ರಿ ನಮ್ಮಲ್ಲಿ ಗುರ್ತದ. ಮತ್ತೊಬ್ರಿಗೆ ಏನೋ ಟೀಕೆ ಟಿಪ್ಪಣಿ ಮಾಡಕ್ ಹೋಗ್ಬೇಡ. ಅದಕ್ಕಾಗಿ ಮತ್ತೊಮ್ಮೆ ಇದು ನಿನಗೆ ವಾರ್ನಿಂಗ್ ಕೊಡ್ಲಾಕತ್ತೀವಿ ನಾವು ಇವತ್ತು. ಈ ರೀತಿ ಹಗುರವಾಗಿ ನಾಲ್ಗೆ ಬಿಟ್ಟೆ ಅಂದ್ರ ಮುಂದೆ ಎಲ್ಲ ಹೋರಾಟಗಾರರು ಎಲ್ಲರೂ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆಗೆ ನೀವು ಯಾಕೆ ಹಿಂಗ ಹುಚ್ಚುಚ್ಚರಂಗ ಈ ಹೋರಾಟಗಾರ ಬಗ್ಗೆ ಹೇಳಕತ್ತಾನಂದ್ರ, ಈಗಾಗಲೇ ನಮ್ ಎಸ್.ಎಂ. ಪಾಟೀಲ್ ಹೇಳಿದಾಗೆ ಅವ ಬಹಳ ಪ್ರಯತ್ನ ಮಾಡಿ ಎಲ್ಲರಿಗೆ ಅಲ್ಲಿ ಇಲ್ಲಿ ಇದು ಮಾಡಿ ಹ್ಯಾಂಗರ್ ಮಾಡಿ ಇದು ಕಬಳಿಸ್ಕೋಬೇಕು ಸರ್ಕಾರಿ ಆಸ್ಪತ್ರೆ ಅಂತೇಳಿ ಒಂದು ಸಂಚು ರೂಪಿಸಿದ್ದಾವ ಏನ್ರಿ. ಆ ಸಂಚು ಏನದ ಈ ಹೋರಾಟಗಾರರಿಂದ ವಿಫಲ ಆಗ್ಬಿಟ್ಟದೆ ಏನ್. ಅದಕ್ಕೇನ್ ಮಾಡೋದು, ಹತಾಶರಾಗ್ಬಿಟ್ಟ ಈಗ ಏನ್ ಹ್ಯಾಂಗರ್ ಮಾಡಿ ಹೋಯ್ತಲ್ಲ ಇದನ್ನ ಕೈಲಿ. ಅದಕ್ಕಾಗಿ ಹೋರಾಟಗಾರರಿಗೆ ಈ ರೀತಿ ಅವ ಬೇಕಾಬಿಟ್ಟಿ ಮಾತಾಡಕತ್ತಾನ. ಅದಕ್ಕಾಗಿ ಈ ರೀತಿ ನೀ ಮಾತಾಡೋದು ಬಂದ್ ಮಾಡು. ಹೋರಾಟಗಾರ ಆಗಲಿ ಅಥವಾ ಇನ್ನಿತರ ನೀ ಮೊದಲು ಮಾತಾಡಿದ ಚಟಾನೆ ಅದ. ಆದ್ರೆ ಏನದ, ಈ ರೀತಿ ನೀ ಎಲ್ಲ ಹೋರಾಟಗಾರಿಗೆ ಎಲ್ಲರಿಗೆ ಈ ರೀತಿ ಮಾತಾಡಿದಂದ್ರ ಮುಂದೆ ನಿನಗೇನದ ಬಹಳ ಜಿಲ್ಲೆಯ ಒಳಗೆ ಇಡೀ ಜನ ನಿನಗೆ ತಕ್ಕ ಪಾಠ ಕಲಿಸ್ತಾರೆ ಸಂದ್ರ. ಅದ್ರ ಜೊತೆಗೆ ಇವತ್ತು ಜಿಲ್ಲೆಯ ಮಂತ್ರಿಗಳಲ್ಲಿ ಮತ್ತು ಶಾಸಕರುಗಳಲ್ಲಿ ನಮ್ಮ ವಿನಂತಿ ಏನಂದ್ರೆ, ಏನು ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತಾ ಇದೆಯೋ, ಯಾಕಂದ್ರೆ ಮೊನ್ನೆ ನಮ್ಮ ಒಬ್ರು ವಿಧಾನ ಪರಿಷತ್ ಸದಸ್ಯರು ಈ ವಿಷಯ ಮಧ್ಯಾಹ್ನ ವಿಷಯ ಪ್ರಸ್ತಾಪ ಮಾಡ್ಯಾರ. ಅದಕ್ಕೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು, ಮಂತ್ರಿಗಳು ಮತ್ತು ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಈ ಜಿಲ್ಲೆಯ ಹಿತದೃಷ್ಟಿಯಿಂದ ಬಡವರಿಗಾಗಿ, ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ನಿಮಗೇನಾದ್ರೂ ಕಾಳಜಿ ಇಚ್ಛಾಶಕ್ತಿ ಇದ್ರೆ ತಾವು ಈ ಯಾಕಂದ್ರೆ ಉತ್ತರ ಕರ್ನಾಟಕ ಸಮಸ್ಯೆನೇ ಐತಿ. ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ನು ಉತ್ತರ ಕರ್ನಾಟಕ ಸಮಸ್ಯೆ ಒಳಗೆ ಒಂದು ಬರ್ತದ. ಅದಕ್ಕಾಗಿ ಉತ್ತರ ಕರ್ನಾಟಕದ
ಹೆಚ್ಚಿನ ಸಮಯದಲ್ಲಿ ನಮ್ದು ಇದು ಅದ ಅಲ್ಲಿ ವಿಧಾನಸಭೆಯಲ್ಲಿ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಒಕ್ಕಟ್ಟಾಗಿ ಎಲ್ಲರೂ ಇಚ್ಛಾಶಕ್ತಿ ತಮ್ಮದು ಅಲ್ಲಿ ತೋರಿಸ್ಬೇಕು ಮತ್ತು ಎಲ್ಲರೂ ಒತ್ತಾಯಪೂರ್ವಕವಾಗಿ ಮುಖ್ಯಮಂತ್ರಿಗಳಿಗೆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಒತ್ತಾಯ ಮಾಡ್ಬೇಕಂತ ಹೇಳಿ ನಾನು ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ವಿನಂತಿಸಿಕೊಳ್ತೇನೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।